ಅನಿಮೇಷನ್ ಅನ್ನುವಂಥದ್ದು ಫಾಸ್ಟ್ ಆಗಿ ಗ್ರೋ ಆಗ್ತಿರುವ ಒಂದು ಹೈ ಸ್ಕೋಪ್ ಇಂಡಸ್ಟ್ರಿ ಆಗಿದೆ. ಸೊ ರೀಸೆಂಟ್ ದಿನಗಳಲ್ಲಿ ಇದರ ಒಂದು ಇಂಪ್ಯಾಕ್ಟ್ ಹಾಲಿವುಡ್ ಮೂವೀಸ್ ಮಾತ್ರ ಅಲ್ಲದೆ ಬಾಲಿವುಡ್ ಮತ್ತು ಇವನ್ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲೂ ನೋಡ್ತಾ ಇದ್ದೇವೆ. ಎಕ್ಸಾಂಪಲ್ಗೆ ಹೇಳೋದಾದ್ರೆ RRR ಮೂವಿ. ಸೊ RRR ಮೂವಿ ಎಲ್ರಿಗೂ ಗೊತ್ತಿರುವಂತೆ ಅದು ಮೋರ್ ದೆನ್ 1000 crores ಬಿಸ್ನೆಸ್ ಅನ್ನು ಮಾಡಿದೆ. ಸೊ ಆಲ್ಮೋಸ್ಟ್ ಇವಾಗ ಇವನ್ ಕನ್ನಡ ಮೂವೀಸ್ಗಳಲ್ಲಿ ಕಾಂತಾರ ಇರ್ಬೋದು, ಅದರಲ್ಲಿ ನಾವು ತುಂಬ ಹೈ ಕ್ವಾಲಿಟಿ VFX ಎಫೆಕ್ಟ್ಸ್ಗಳನ್ನು ನೋಡಿದ್ದೇವೆ. ಚಾರ್ಲಿ ಮೂವೀಸ್ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಮೂವೀಸ್ಗಳಲ್ಲಿ ಅನಿಮೇಷನ್ VFX ಎಫೆಕ್ಟ್ಸ್ಗಳನ್ನ ನಾವು ನೋಡ್ಬೋದು. ಸೊ ಅನಿಮೇಷನ್ ಅನ್ನುವಂಥದ್ದು ಒಂದು ಫಾಸ್ಟ್ ಆಗಿ ಗ್ರೋ ಆಗ್ತಿರುವ ಒಂದು ಇಂಡಸ್ಟ್ರಿ. ಸೊ ಇದಕ್ಕೆ ಸ್ಕಿಲ್ಡ್ ಎಂಪ್ಲಾಯೀಸ್ಗಳ ಒಂದು ಬೇಡಿಕೆ ಯಥೇಚ್ಛವಾಗಿ ಇದೆ. ಸೊ ಇಂಡಿಯಾದಲ್ಲಿ ಮಾತ್ರ ಅಲ್ಲದೆ ಇವನ್ ಅಬ್ರಾಡಲ್ಲಿ ಇದರ ಒಂದು ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. 2011ರಲ್ಲಿ ಇಂಡಿಯಾದಲ್ಲಿ ಈ ಒಂದು ಅನಿಮೇಷನ್ ಇಂಡಸ್ಟ್ರಿ ಬಂದ್ಬಿಟ್ಟು 31 ಬಿಲಿಯನ್ ಇತ್ತು. ಸೊ 2020ಯಲ್ಲಿ ಇದು 59 ಬಿಲಿಯನ್ಗೆ ಇನ್ಕ್ರೀಸ್ ಆಯಿತು. ಸೊ ಪೋಸ್ಟ್ ಕೋವಿಡ್ ನಂತರ 2023ಯಲ್ಲಿ ಈ ಒಂದು ಅನಿಮೇಷನ್ VFX ಇಂಡಸ್ಟ್ರಿ ಬಂದ್ಬಿಟ್ಟು 139 ಬಿಲಿಯನ್ಸ್ ಹಾಗೆ ಟರ್ನ್ ಓವರ್ ಮಾಡ್ತಾ ಇದೆ, ಇದು ಇಂಡಿಯಾದಲ್ಲಿ. ಸೊ ಈ ಒಂದು ಅನಿಮೇಷನ್ VFXನ ಒಂದು ಎಫೆಕ್ಟ್ ಬರೀ ಮೂವೀಸ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಸೊ ಇದು ಬಂದ್ಬಿಟ್ಟು ಒಂದು ಮನೆಯ 3D ಎಲಿವೇಶನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ, ಇಂಟೀರಿಯರ್ ಡಿಸೈನ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ತಾರೆ. ಒಂದು ಮನೆ ಕನ್ಸ್ಟ್ರಕ್ಷನ್ ಆಗೋ ಮುಂಚೆನೆ ಯಾವ ರೀತಿ ಕಾಣಿಸ್ತದೆ ಅನ್ನುವಂಥ ಒಂದು 3D ಮಾಡಲಿಂಗ್ ಅನ್ನು ಮಾಡ್ತಾರೆ. ಇದನ್ನು 3ds Max, ಬ್ಲೆಂಡರ್ ಈ ಅಪ್ಲಿಕೇಶನ್ಸ್ಗಳಿಂದ ಜಾಸ್ತಿಯಾಗಿ ಮಾಡ್ತಾರೆ. ಬರೀ 3D ಎಲಿವೇಶನ್ ಮಾತ್ರ ಅಲ್ಲದೆ ಮನೆ ಕಂಪ್ಲೀಟ್ ಆದಮೇಲೆ ನೀವು ಮನೆ ಒಳಗಡೆ ನಡ್ಕೊಂಡು ಹೋದಾಗ ಇಂಟೀರಿಯರ್ ಯಾವ ರೀತಿ ಕಾಣಿಸ್ತದೆ ಅನ್ನುವಂಥದ್ದು ವಾಕ್ ಥ್ರೂ ಮೂಲಕ ಮಾಡಲಾಗುತ್ತೆ. ಯಾವಾಗದಿಂದ ಆನ್ಲೈನ್ ಎಜುಕೇಷನ್ನ ಒಂದು ಗ್ರೋತ್ ಆಗ್ತಾ ಇದೆ, ಸೊ ಆನ್ಲೈನ್ ಎಜುಕೇಷನಲ್ಲಿ ಸಹ ಇದರ ಒಂದು ಇಂಪ್ಯಾಕ್ಟನ್ನು ನಾವು ನೋಡ್ಬೋದು. ಸೊ ಅದು ಬಿಟ್ಟು ಬೇರೆ ಇಂಡಸ್ಟ್ರೀಸ್ ಇರ್ಬೋದು, ಎಕ್ಸಾಂಪಲ್ಗೆ ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು, ಮೀಡಿಯಾ ಮತ್ತು ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರೀಸ್ ಇರ್ಬೋದು, ಹಾಸ್ಪಿಟಲ್ ಇಂಡಸ್ಟ್ರಿ, ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗಳಲ್ಲಿ ಅವರ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳಿಗೆ ಅನಿಮೇಷನ್ ಮತ್ತು VFX ಎಫೆಕ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಅನಿಮೇಷನ್ ಮತ್ತು VFX ಗ್ರಾಫಿಕ್ ಡಿಸೈನಿಂಗ್ ಈ ಒಂದು ಇಂಡಸ್ಟ್ರಿ ಆಲ್ಮೋಸ್ಟ್ ಎಲ್ಲ ಸೆಗ್ಮೆಂಟಲ್ಲಿ ಅದರ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಅನ್ಡೌಟೆಡ್ಲಿ ಇವಾಗ ಒನ್ ಆಫ್ ದ ಹೈ ಸ್ಕೋಪ್ ಇಂಡಸ್ಟ್ರೀಸ್ಗಳಲ್ಲಿ ಒಂದಾಗಿದೆ. ಸೊ ಅನಿಮೇಷನಲ್ಲಿ ಮೇನ್ ಆಗಿ ಇರುವಂಥ ಇಂಪಾರ್ಟೆಂಟ್ ಸ್ಟೆಪ್ಸ್ಗಳು ಏನು ಅನ್ನುವಂಥದ್ದು. ಸೊ ಅನಿಮೇಷನಲ್ಲಿ ಫಸ್ಟ್ ಒಂದು ಸ್ಕೆಚ್ ಮಾಡಲಾಗುತ್ತದೆ. ಸೊ ಸ್ಕೆಚ್ ಮಾಡಲಿಕ್ಕೆ ಸಪೋಸ್ ಒಳ್ಳೆ ಒಂದು 2D ಸ್ಕೆಚ್ ಮಾಡಲಿಕ್ಕೆ ಗೊತ್ತಿದೆ, ನೀವು ಒಳ್ಳೆ ಒಬ್ಬ ಆರ್ಟಿಸ್ಟ್ ಆಗಿದ್ರೆ ಇಲ್ಲಿ ನಿಮ್ಮ ಒಂದು ಅಪ್ಪರ್ ಹ್ಯಾಂಡ್ ಇರುತ್ತೆ. ಸೊ ಅದಾದಮೇಲೆ ಅದನ್ನು ಮಾಡಲಿಂಗ್ ಮಾಡ್ತಾರೆ. ಸೊ ಸ್ಕೆಚಿಂಗ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಡಲಿಂಗ್, ಅದನ್ನು 3D ಅಪ್ಲಿಕೇಶನ್ಸ್ಗಳಲ್ಲಿ ಮಾಡ್ತಾರೆ. ಸೊ 3D ಮಾಡಲಿಂಗ್ ಅನ್ನು ಮೇನ್ ಆಗಿ 3ds Max, ಮಾಯಾ, ಬ್ಲೆಂಡರ್, ಅನ್ರಿಯಲ್ ಎಂಜಿನ್, ಸೊ ಈ ಅಪ್ಲಿಕೇಶನ್ನ ಥ್ರೂ ಮಾಡಲಾಗುತ್ತದೆ. ಸೊ 3D ಮಾಡಲಿಂಗ್ ಆದಮೇಲೆ ನೆಕ್ಸ್ಟ್ ಅದಕ್ಕೆ ರಿಗ್ಗಿಂಗ್ ಅನ್ನುವಂಥ ಒಂದು ಪ್ರೊಸೆಸ್ ಇರುತ್ತೆ. ಸೊ ಎಲ್ಲಿ ಇವಾಗ ಸಪೋಸ್ ಒಂದು ಆಬ್ಜೆಕ್ಟ್ ಅನಿಮೇಷನ್, ಒಂದು ಪರ್ಸನ್ ಅನಿಮೇಷನ್ ಅಂತ ಆದರೆ ಸೊ ಅದಕ್ಕೆ ಬೋನ್ಸ್ಗಳನ್ನ ಇನ್ಸರ್ಟ್ ಮಾಡುವಂಥದ್ದು, ಆ್ಯಂಕಲ್ಸ್ಗಳನ್ನ ಇನ್ಸರ್ಟ್ ಮಾಡುವಂಥದ್ದು ಆಗಿರುತ್ತೆ. ಸೊ ಇದ್ರ ನಂತರ ಬರುವಂಥದ್ದು ಅನಿಮೇಷನ್ ಕಾಂಪೋಸಿಷನ್. ಸೊ ಇದರಲ್ಲಿ ಲೈಟಿಂಗ್ ಎಫೆಕ್ಟ್ಸ್ಗಳನ್ನೆಲ್ಲ ಕೊಡಲಿಕ್ಕೆ ಆಗುತ್ತೆ. ಸೊ ಲೈಟಿಂಗ್ ಎಫೆಕ್ಟ್ ಇರ್ಬೋದು, ರೆಂಡರಿಂಗ್ ಎನ್ನೆಲ್ಲ ಮಾಡಲಿಕ್ಕೆ ಆಗುತ್ತೆ. ಸೊ ಇದನ್ನು ಜಾಸ್ತಿಯಾಗಿ ಸಬ್ಸ್ಟ್ಯಾನ್ಸ್, ಮಾಯಾ, ಈ ನ್ಯೂಕ್ ಈ ಅಪ್ಲಿಕೇಶನ್ಸ್ಗಳಲ್ಲಿ ಮಾಡ್ತಾರೆ. ಸೊ ಅನಿಮೇಷನ್ ಯಾರು ಮಾಡ್ಬೋದು ಅನ್ನುವಂಥದ್ದು, ಯಾರು ಕಲಿಬೋದು ಅನ್ನುವಂಥದ್ದು ನೋಡಿ. ಅನಿಮೇಷನ್ ಈ ಇಂಡಸ್ಟ್ರಿಗೆ ಯಾರು ಸಹ ಬರ್ಬೋದು, ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂತ ಇಲ್ಲ. ನೀವು 10th ಪಾಸ್ ಫೇಲ್ ಆಗಿರ್ಬೋದು, 12th ಇರ್ಬೋದು, ಇವನ್ ಗ್ರ್ಯಾಜುಯೇಟ್ ಆಗಿದ್ದೀರಾ, ನೀವು ಈ ಇಂಡಸ್ಟ್ರಿಗೆ ಬರ್ಬೋದು. ಬಟ್ ತುಂಬ ಇಂಪಾರ್ಟೆಂಟ್ ಕ್ರೈಟೀರಿಯಾ ಬಂದ್ಬಿಟ್ಟು ನಿಮಗೆ ಒಂದು ಇಮ್ಯಾಜಿನೇಷನ್ ಇರಬೇಕು, ಕ್ರಿಯೇಟಿವಿಟಿ ಇರಬೇಕಾಗತ್ತೆ. ಸೊ ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ ತುಂಬ ಇಂಪಾರ್ಟೆಂಟ್ ಅಂತ ಒಂದು ರೋಲ್ ಪ್ಲೇ ಮಾಡುತ್ತೆ. ಸೊ ನಿಮ್ಮಲ್ಲಿ ಆ ಒಂದು ಸ್ಕಿಲ್ಸ್ ಇದೆ ಅಂತ ಆದರೆ ನೀವು ಡೆಫಿನೆಟ್ ಆಗಿ ಈ ಇಂಡಸ್ಟ್ರಿಯಲ್ಲಿ ಬರ್ಬೋದು.
ಸಪೋಸ್ ನಿಮಗೆ ನೀವು ಸ್ಕೆಚ್ ಒಳ್ಳೆ ಮಾಡ್ತೀರಾ, ಡ್ರಾಯಿಂಗ್ ಒಳ್ಳೆ ಮಾಡ್ತೀರಾ ಅಂತ ಆದರೆ ಇದು ಆ್ಯಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ 2D ಅನಿಮೇಷನಲ್ಲಿ ಇದು ಮಸ್ಟ್ ಸ್ಕಿಲ್ ಆಗಿರುತ್ತೆ. ಸಪೋಸ್ ನಿಮಗೆ ಸ್ಕೆಚ್ ಬರಲ್ಲ ಅಂತ ಆದರೂ ನೀವು ಇಲ್ಲಿ ಬರ್ಬೋದು, ಬಟ್ ನೀವು ಇಲ್ಲಿ 3D ಮಾಡಲಿಂಗ್ ಈ ಸೆಗ್ಮೆಂಟಿಂದ ಸ್ಟಾರ್ಟ್ ಮಾಡ್ತೀರಾ. ಸೊ 3ds Max, ಮಾಯಾ, ಬ್ಲೆಂಡರ್, ಅನ್ರಿಯಲ್ ಇಂಜಿನ್ ಈ ಅಪ್ಲಿಕೇಶನ್ನ ಥ್ರೂ ನೀವು ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತೀರಾ. ಬಟ್ ನಿಮಗೆ ಸ್ಕೆಚ್ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಒಂದು ಇಮ್ಯಾಜಿನೇಷನ್ ಇರಬೇಕು, ಅದು ಬೇಕಾಗ್ತದೆ ಅಲ್ಲಿ. ಸೊ ಅನಿಮೇಷನ್ ಅನ್ನು ಮಾಡೋದಾದ್ರೆ ಹೇಗೆ ಮಾಡ್ಬೋದು, ಯಾವ ರೀತಿ ಕಲಿಬೋದು ಅನ್ನುವಂಥದ್ದು. ಸೊ ಅನಿಮೇಷನ್ ಅನ್ನು ಸಪೋಸ್ ನಿಮಗೆ ಅನಿಮೇಷನ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅಂತ ಆದರೆ ನೀವು ಸಣ್ಣ ಶಾರ್ಟ್ ಟರ್ಮ್ ಕೋರ್ಸಸ್ಗಳ ಥ್ರೂ ನೀವು ಟ್ರೈ ಮಾಡ್ಬೋದು. ಲೈಕ್ ಗ್ರಾಫಿಕ್ ಡಿಸೈನಿಂಗ್ ಕಲಿಬೋದು, ವಿಡಿಯೋ ಎಡಿಟಿಂಗ್, VFX ಕಲಿಬೋದು, ಆಫ್ಟರ್ ಎಫೆಕ್ಟ್ಸ್ಗಳನ್ನ ಕಲಿಬೋದು. ಸೊ ಅದರ ನಂತರ ನೀವು ಅನಿಮೇಷನ್ ಸೆಗ್ಮೆಂಟ್ಗೆ ಮೂವ್ ಆಗ್ಬೋದು. ಸೊ ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಆಗಿರುತ್ತೆ, ಗ್ರಾಫಿಕ್ ಡಿಸೈನಿಂಗ್ ಮತ್ತು ವಿಡಿಯೋ ಎಡಿಟಿಂಗು. ಸೊ ಇದನ್ನು ನೀವು ಕಲಿಬೋದು. ಸೊ ನೀವು ಅಲ್ಲಿ ನಿಮಗೆ ಈ ಒಂದು ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಒಂದು ಪ್ಯಾಷನ್ ಇದೆಯಾ ಅಂತ ನೀವು ಜಡ್ಜ್ ಮಾಡ್ಕೋಬೋದು. ಸೊ ಶಾರ್ಟ್ ಟರ್ಮ್ ಕೋರ್ಸ್ ಅಲ್ಲದಿದ್ದರೆ ನೀವು ಡಿಪ್ಲೊಮಾ ಕೋರ್ಸಸ್ಗಳನ್ನ ಮಾಡ್ಬೋದು. ತುಂಬ ಅನಿಮೇಷನ್ ಇನ್ಸ್ಟಿಟ್ಯೂಟ್ಸ್ಗಳಿದೆ. ಸೊ ಅಲ್ಲಿ ನೀವು ಡಿಪ್ಲೊಮಾ ಕೋರ್ಸಸ್ಗಳು ಮಾಡ್ಬೋದು. ಇದರ ಡ್ಯೂರೇಷನ್ ಬಂದುಬಿಟ್ಟು 6 months 2 years ತನಕ ವೇರಿ ಆಗುತ್ತೆ. ಸೊ ಕೋರ್ಸ್ ಡ್ಯೂರೇಷನ್ ಬಂದುಬಿಟ್ಟು ಅಗೇನ್ ಡಿಪೆಂಡ್ ಆಗುತ್ತೆ. ಸೊ ಶಾರ್ಟ್ ಟರ್ಮ್ ಕೋರ್ಸಸ್ಗಳಲ್ಲಿ 20,000, 15,000, 25,000 ಈ ರೀತಿ ರೇಂಜ್ ಆದರೆ ಡಿಪ್ಲೊಮಾ ಕೋರ್ಸಸ್ಗಳು 50 to 2 lakhs, 3 lakhs ತನಕನೂ ವೇರಿ ಆಗುತ್ತೆ. ಅದಾದಮೇಲೆ ನೀವು ಕಾಲೇಜ್ ಡಿಗ್ರಿ ಮಾಡಿಕೊಂಡು ಅನಿಮೇಷನ್ ಮಾಡ್ತೀರಂತಾದರೆ BA in ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ, BA in ಅನಿಮೇಷನ್ ಆ್ಯಂಡ್ ಗ್ರಾಫಿಕ್ ಡಿಸೈನಿಂಗ್, BSc in animation and VFX, bachelors in designing BDS, bachelor of visual arts BVA, ಈ ಡಿಗ್ರಿ ಕೋರ್ಸಸ್ಗಳು ಮಾಡ್ಬೋದು. ಯಾವುದು ಯೂಶ್ವಲಿ 3 yearsನ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಈ ಇಂಡಸ್ಟ್ರಿಯಲ್ಲಿ ಗ್ರೋ ಆಗಬೇಕಂತಾದರೆ ಬೇಕಾಗುವಂಥ ಒಂದು ಸ್ಟೆಪ್ಸ್ಗಳೇನು, ಇಂಪಾರ್ಟೆಂಟ್ ಸ್ಟೆಪ್ಸ್ಗಳೇನು ಅನ್ನುವಂಥದ್ದು. ಸೊ ನಾನು ಆವಾಗನೇ ಹೇಳಿದಾಗೆ ಇಲ್ಲಿ ಬರೀ ನೀವು ಜಾಬ್ ಪರ್ಪಸ್ಗೆ, ಸ್ಯಾಲ್ರಿ ಪರ್ಪಸ್ಗೆ ನೀವು ಈ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಂತ ಆದರೆ ಡೆಫಿನೆಟ್ಲಿ ನಿಮಗೆ ಆಫ್ಟರ್ ಒಂದು ಸ್ಟೇಜ್ ನಂತರ ನೀವಿಲ್ಲಿ ಸ್ಟ್ರಕ್ ಆಗ್ತೀರಾ. ಸೊ ನಿಮಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಒಂದು ಇಂಟ್ರೆಸ್ಟ್ ಇದೆ, ನಿಮ್ಮ ಹತ್ರ ಕ್ರಿಯೇಟಿವಿಟಿ ಇದೆ, ಇಮ್ಯಾಜಿನೇಷನ್ಸ್ ಇದೆ, ಸ್ಕಿಲ್ಸ್ಗಳಿದೆ. ಸೊ ಈ ಸ್ಕಿಲ್ಸ್ಗಳು ಇದೆ, ಸೊ ನಿಮಗೆ ಇದರಲ್ಲಿ ಒಂದು ಪ್ಯಾಷನ್ ಇದೆ ಅಂತ ಆದರೆ ಡೆಫಿನೆಟಾಗಿ ನೀವು ಈ ಇಂಡಸ್ಟ್ರಿಗೆ ಬನ್ನಿ. ಸೊ ಯಾಕಂದರೆ ಇದೇ ನಿಮ್ಮನ್ನು ಲೀಡ್ ಮಾಡ್ತಾ ಹೋಗುವಂಥದ್ದು, ಇದೇ ಮೇಜರ್ ರಿಕ್ವೈರ್ಮೆಂಟ್ ಆಗಿರುತ್ತೆ. ಆಮೇಲೆ ಕಲಿಯುವಂಥದ್ದು ಈ ಇಂಡಸ್ಟ್ರಿಯಲ್ಲಿ ನೆವರ್ ಎಂಡಿಂಗ್ ಪ್ರಾಸೆಸ್ ಆಗಿರುತ್ತೆ. ಸೊ ಯಾಕಂದರೆ ಹೊಸ ಹೊಸ ಟೆಕ್ನಾಲಜೀಸ್ಗಳು ಬರ್ತಾ ಇರುತ್ತೆ, ಹೊಸ ಹೊಸ ಸಾಫ್ಟ್ವೇರ್ಗಳು ಬರ್ತಾ ಇರುತ್ತೆ. ಅದು ಬೇರೆ ಇವಾಗ AI ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಬಂದಿದೆ. ಸೊ ಆದ್ದರಿಂದ ನೀವು ರೆಗ್ಯುಲರ್ ಬೇಸಿಸಲ್ಲಿ ಇವಾಲ್ವ್ ಆಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲರ್ನಿಂಗ್ ಅನ್ನುವಂಥದ್ದು ನೆವರ್ ಎಂಡಿಂಗ್ ಪ್ರಾಸೆಸ್ ಆಗಿರಬೇಕು, ಮತ್ತು ಇಲ್ಲಿ ನಿಮ್ಮ ಪ್ಯಾಷನ್ ಡೆಫಿನೆಟ್ ಆಗಿ ಇರಬೇಕಾಗತ್ತೆ. ಸೊ ಈ ಕ್ವಾಲಿಟೀಸ್ಗಳು ನಿಮಗೆ ಇದ್ದರೆ ಡೆಫಿನೆಟ್ ಆಗಿ ಒಳ್ಳೆಯದಾದ ಒಂದು ಸ್ಯಾಲ್ರಿ, ಒಳ್ಳೆಯದಾದ ಒಂದು ಕ್ಯಾರಿಯರ್ನ ನಿಮ್ಗೆ ಇಲ್ಲಿ ಬಿಲ್ಡ್ ಮಾಡಲಿಕ್ಕೆ ಆಗತ್ತೆ. ಸೊ ಈ ಒಂದು ಇಂಡಸ್ಟ್ರಿಯಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಅನಿಮೇಷನ್, ಕ್ರಿಯೇಟಿವ್ ಇಂಡಸ್ಟ್ರಿ, ಗ್ರಾಫಿಕ್ ಡಿಸೈನಿಂಗ್, VFX, ವಿಡಿಯೋ ಎಡಿಟಿಂಗ್. ಸೊ ಈ ಇಂಡಸ್ಟ್ರಿಯಲ್ಲಿ ಬರುವಂಥ ಒಬ್ಬ ಫ್ರೆಷರ್ಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು ಅರೌಂಡ್ 10,000 to 20,000 ಹಾಗೆ ರೇಂಜ್ ಆಗುತ್ತೆ ಪರ್ ಮಂತ್ಲಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ನೀವು ಯಾವ ಇನ್ಸ್ಟಿಟ್ಯೂಟಲ್ಲಿ ನೀವು ಕಲ್ತಿದ್ದೀರಾ, ಆ ಇನ್ಸ್ಟಿಟ್ಯೂಟಲ್ಲಿರುವಂಥ ಪ್ಲೇಸ್ಮೆಂಟ್ ಸಪೋರ್ಟ್ ಯಾವ ರೀತಿ ಇದೆ, ಸೊ ನೀವು ಯಾವ ಕಂಪನಿ ಆರ್ ಎಲ್ಸ್ ಆರ್ಗನೈಸೇಷನ್ ಸ್ಟುಡಿಯೋದಲ್ಲಿ ನೀವು ವರ್ಕ್ ಮಾಡ್ತಾ ಇರ್ತೀರಾ, ಮತ್ತು ಯಾವ ಲೊಕೇಶನ್, ರೂರಲ್, ಅರ್ಬನ್, ಯಾವ ಲೊಕೇಶನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಈ ರೀತಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೆ ನಿಮ್ಮ ಒಂದು ಸ್ಯಾಲ್ರಿ ಡಿಪೆಂಡ್ ಆಗುತ್ತೆ. ಮಿನಿಮಮ್ 1 to 2 years ಎಕ್ಸ್ಪೀರಿಯನ್ಸ್ ಆದಮೇಲೆ ನೀವು ಒಂದು ಒಳ್ಳೆಯ ಒಂದು ಕಂಪನಿಗೆ ನೀವು ಸ್ವಿಚ್ ಆಗ್ತಿರೋ, ಒಳ್ಳೆಯ ಒಂದು ಸ್ಟುಡಿಯೋಗೆ ನೀವು ಸ್ವಿಚ್ ಆದರೆ ಅಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ರೇಂಜ್ ಬಂದುಬಿಟ್ಟು 25,000 to 50,000 ತನಕ ರೇಂಜ್ ಆಗುತ್ತೆ. ಅದಾದಮೇಲೆ ನೀವು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡಿದ್ದೀರಾ, ಸೊ ಒಳ್ಳೊಳ್ಳೆ ಅಪ್ಡೇಟೆಡ್ ಅಪ್ಲಿಕೇಶನ್ಸ್ಗಳು ನೀವು ಕಲ್ತಿದ್ದೀರ ಅಂತ ಆದರೆ ನಿಮ್ಮ ಒಂದು ಸ್ಯಾಲ್ರಿ ರೇಂಜ್ ಮೇ ಬಿ 3+ years, 3 to 5+ years ಎಕ್ಸ್ಪೀರಿಯನ್ಸ್ ಇದೆ ಅಂತ ಆದರೆ ನೀವು ಮೋರ್ ದೆನ್ 1 lakhs per month ಇಲ್ಲಿ ಅರ್ನ್ ಮಾಡ್ಬೋದು. ಸೊ ನಿಮ್ಮಲ್ಲಿ
ಆ ಪೊಟೆನ್ಷಿಯಲ್ ಇದೆ, ನಿಮ್ಮಲ್ಲಿ ಆ ಸ್ಕಿಲ್ ಇದೆ ಅಂತ ಆದರೆ ಡೆಫಿನೆಟ್ ಆಗಿ ನೀವು ಬೇರೆ ಕಂಟ್ರೀಸಲ್ಲಿ ಹೋಗಿ ವರ್ಕ್ ಮಾಡ್ಬೋದು. ಯಾಕಂದರೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಹಾಲಿವುಡ್ ಮೂವೀಸ್ಗಳಲ್ಲಿ ಅನಿಮೇಷನ್ ಅನ್ನು ಯಾವ ಲೆವೆಲ್ಗೆ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಿದೆ. ಸೊ ಕೋರ್ ಎಡಿಟಿಂಗ್ ಏನಿದೆ ಅದು ಅವರು US UK ಅವರ ಕಂಟ್ರೀಸ್ಗಳಲ್ಲೇ ಮಾಡ್ತಾರೆ. ಮತ್ತು ಅದರಲ್ಲಿ ಮೈನರ್ ಪ್ರಾಜೆಕ್ಟ್ಸ್ಗಳು ಏನಿದೆ ಅದನ್ನು ಇಂಡಿಯಾ ಈ ರೀತಿ ಕಂಟ್ರೀಸ್ಗಳಿಗೆ ಅವರು ಔಟ್ಸೋರ್ಸ್ ಮಾಡ್ತಾರೆ. ಸೊ ಯಾವುದೇ ಒಂದು ಹಾಲಿವುಡ್ ಮೂವೀಸ್ ಇರ್ಬೋದು, ಅದರಲ್ಲಿ ಸಣ್ಣ ಸಣ್ಣ ವರ್ಕ್ಸ್ಗಳು ಈವನ್ ಇಂಡಿಯಾದಲ್ಲಿ ಆಗ್ತದೆ. ಸೊ ಜಂಗಲ್ ಬುಕ್ ಈ ಒಂದು ಮೂವಿ ಕಂಪ್ಲೀಟ್ ಎಡಿಟಿಂಗ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಬೇಸ್ ಒಂದು ಸ್ಟುಡಿಯೋ ಮಾಡಿ ಕೊಟ್ಟಿರುವಂಥದ್ದು. ಅದು ಬೇರೆ ಇವಾಗ ಬ್ಯಾಂಗ್ಳೂರಲ್ಲಿ ತುಂಬ ಅಪರ್ಚುನಿಟೀಸ್ಗಳಿದೆ. ಇವಾಗ ಕನ್ನಡ ಇಂಡಸ್ಟ್ರೀಸ್ಗಳಲ್ಲಿ ಅನಿಮೇಷನ್ VFX ಎಫೆಕ್ಟ್ನ ನಾವು ನೋಡ್ತಾ ಇದ್ದೇವೆ. ಸೊ 5 to 6 years ಬ್ಯಾಕ್ ಈ ಒಂದು ವರ್ಕ್ ಏನಿದೆ ಬೇರೆ ಸ್ಟೇಟಲ್ಲಿ ಆಗ್ತಾ ಇತ್ತು. ಇವಾಗ ಈವನ್ ಬ್ಯಾಂಗ್ಳೂರಲ್ಲೇ ಕಂಪ್ಲೀಟ್ ಎಡಿಟಿಂಗ್ ಪ್ರಾಸೆಸ್ ನಡೀತಾ ಇದೆ. ಎಕ್ಸಾಂಪಲ್ಗೆ KGF ಇರ್ಬೋದು, ಕಾಂತಾರ ಮೂವಿ ಎಡಿಟಿಂಗ್ ಇರ್ಬೋದು, ಇದು ಬ್ಯಾಂಗ್ಳೂರಲ್ಲೇ ಆಗಿರುವಂಥದ್ದು. ಸೊ ನಿಮ್ಮಲ್ಲಿ ಸ್ಕಿಲ್ಸ್ ಇದೆ ಅಂತ ಆದರೆ ಡೆಫಿನೆಟ್ ಆಗಿ ಇಲ್ಲಿ ಅಪರ್ಚುನಿಟೀಸ್ಗಳು ತುಂಬ ಇದೆ. ಮತ್ತು ಇಲ್ಲಿ ನೀವು ಅರ್ನಿಂಗ್ ಸೋರ್ಸಸ್ಗಳು ಯಾವುದು, ನೀವು ಬರೀ ಇಲ್ಲಿ ಒಂದು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗದೆ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕ್ ಮಾಡ್ಬೋದು. ಸೊ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳಲ್ಲಿ ಸಹ ಒಂದು ಬ್ರ್ಯಾಂಡಿಂಗ್ ಪ್ರಮೋಷನ್ಗೆ ವಿಡಿಯೋ VFX ಅನಿಮೇಷನ್ ಎಫೆಕ್ಟ್ಸ್ಗಳು ಬೇಕಾಗ್ತದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ಗಳನ್ನ ಅಪ್ರೋಚ್ ಆಗಿಬಿಟ್ಟು ಅಲ್ಲಿ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ನೀವು ವರ್ಕ್ ಮಾಡ್ಬೋದು. ಆರ್ ಎಲ್ಸ್ ಫ್ಯೂಚರಲ್ಲಿ ನಿಮ್ಮದೇ ಓನಾದ ಒಂದು ಸ್ಟುಡಿಯೋನ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಯೂಟ್ಯೂಬಲ್ಲಿ ತುಂಬ ಯೂಟ್ಯೂಬ್ ಚಾನಲ್ಸ್ಗಳು ಕಿಡ್ಸ್ ಅನಿಮೇಷನ್ ಓರಿಯೆಂಟೆಡ್ ಚಾನಲ್ಸ್ಗಳಾಗಿದೆ. ಅಲ್ಲಿ ನೀವು ಎಡಿಟಿಂಗ್ ವರ್ಕ್, ಕಾಂಪೋಸಿಷನ್ ವರ್ಕ್ನ ಮಾಡಿ ಕೊಡ್ಬೋದು. ಸೊ ಈ ರೀತಿ ಬರೀ ನೀವು ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗದೆ ನೀವು ಫ್ರೀಲ್ಯಾನ್ಸಿಂಗ್ ಆಗಿ ಸಹ ವರ್ಕ್ ಮಾಡ್ಬೋದು. ಇಲ್ಲದಿದ್ದರೆ ಫ್ಯೂಚರಲ್ಲಿ ನೀವು ಓನಾಗಿ ನಿಮ್ಮ ಓನ್ ಸ್ಟುಡಿಯೋನು ಸಹ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಆದ್ದರಿಂದ ಫ್ರೆಂಡ್ಸ್, ಅನಿಮೇಷನ್ ಮತ್ತು ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, VFXಗಳು ಇದು ಕರೆಂಟ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡಲ್ಲಿ ಇರುವಂಥ ಒಂದು ಸ್ಕಿಲ್ ಆಗಿದೆ. ಸೊ ಫ್ಯೂಚರಲ್ಲಿ ಸಹ ಇದರ ಒಂದು ಗ್ರೋತ್ ಪರ್ಸೆಂಟೇಜ್ ಬಂದುಬಿಟ್ಟು 35% ಕಂಪೌಂಡಿಂಗ್ ರೇಟಲ್ಲಿ ಇದೆ. ಸೊ ಫ್ಯೂಚರಲ್ಲಿ ಸಹ ಇದರ ಒಂದು ಗ್ರೋತ್ ಏನಿದೆ ಎಕ್ಸ್ಪೋನೆನ್ಷಿಯಲಿ ಆಗ್ತಾನೆ ಹೋಗುತ್ತೆ. ಸೊ ಇವಾಗ ನಿಮಗೆ ಗೊತ್ತಿರುವ ಹಾಗೆ ಇವನ್ ಫೇಸ್ಬುಕ್ ಮೆಟಾ ಅಂತ ಚೇಂಜ್ ಆಗಿದೆ. ಅಂದರೆ ಮೆಟಾವರ್ಸ್ ಅಂತ ಅದರದ್ದೇ ಓನಾದ ಒಂದು ವರ್ಚುವಲ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ತಾ ಇದೆ ಫೇಸ್ಬುಕ್. ಅಲ್ಲಿ ಎಲ್ಲಿ ನಿಮ್ಮದ್ದು ಒಂದು ವರ್ಚುವಲ್ ಕ್ಯಾರೆಕ್ಟರ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ನೀವು ಗೇಮ್ಸ್ ಆಡ್ಬೋದು, ನೀವು ಪ್ರಾಪರ್ಟಿ ಬೈ ಮಾಡ್ಬೋದು, ನಿಮ್ಮ ಶಾಪಿಂಗ್ ಮಾಡ್ಬೋದು. ಈ ರೀತಿಯಾದ ಒಂದು ವರ್ಚುವಲ್ ವರ್ಲ್ಡ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದಕ್ಕೆ ಡೆಫಿನೆಟ್ ಆಗಿ ಅನಿಮೇಟರ್ಸ್ಗಳದ್ದೇ ರಿಕ್ವೈರ್ಮೆಂಟ್ ಇರುತ್ತೆ. ಅನಿಮೇಟರ್ಸ್ಗಳೇ ಇದನ್ನು ಮಾಡುವಂಥದ್ದು. ಸೊ ಫ್ಯೂಚರಲ್ಲಿ ಅನಿಮೇಷನ್ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ಗಳಲ್ಲಿ ಬರುತ್ತೆ. ಒಂದು ಹಾಸ್ಪಿಟಲ್ ಅದರ ಒಂದು ಎಕ್ವಿಪ್ಮೆಂಟ್ನ ಡೆಮೋ ತೋರಿಸ್ಬೇಕು, ಅದು ಅನಿಮೇಷನ್ VFX ಎಫೆಕ್ಟ್ ಬೇಕಾಗುತ್ತೆ. ಸೊ ಬಿಸ್ನೆಸ್ಗಳು ಅವರ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ಇದನ್ನು ಯೂಸ್ ಮಾಡಲೇಬೇಕು. ಸೊ ಡೆಫಿನೆಟ್ಲಿ ಅನ್ಡೌಟೆಡ್ಲಿ ಇದು ಒನ್ ಆಫ್ ದ ಬೂಮಿಂಗ್ ಇಂಡಸ್ಟ್ರಿ ಆಗಿದೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ನಿಮಗೆ ನಾನು ಕೊಟ್ಟಿರುವ ಈ ಮಾಹಿತಿಗಳು ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಒಂದು ಅನಿಮೇಷನ್ನ ಬಗ್ಗೆ, ಇಂಡಸ್ಟ್ರಿಯ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಇದರಿಂದ ಈ ಒಂದು ವಿಡಿಯೋ ಬೇರೆ ಜನರಿಗೆ ಸಹ ರೆಕಮೆಂಡ್ ಆಗುತ್ತೆ. ಸಪೋಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಈ ಚಾನಲಲ್ಲಿ ಕ್ಯಾರಿಯರ್ ಓರಿಯೆಂಟೆಡ್ ಕರೆಂಟ್ ಹೈ ಸ್ಕೋಪ್ ಇಂಡಸ್ಟ್ರೀಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾನೆ ಇರ್ತವೆ ಮತ್ತು ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತವೆ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.